ಈ ನಿವೃತ್ತಿ ಪಡೆದ ನಂತರ ನಾನು ಅಗ್ರಿಕಲ್ಚರನ್ನು ಅಳವಡಿಸ್ಕೊಂಡಿದ್ದೀನಿ. ಈಗ ನಾನು 3 ಎಕರೆ ಅಡಿಕೆ ತೋಟ ಮಾಡಿದ್ದೀನಿ. ಆ 3 ಎಕರೆ ಅಡಿಕೆ ತೋಟದಲ್ಲಿ ನಮ್ಗೆ ಯಾವಾಗ ಫಸ್ಟಿಗೆ KEBಯಲ್ಲಿ ಒಂದು ಫಂಕ್ಷನ್ ಆಗಿತ್ತು. ಆ ಫಂಕ್ಷನಿಗೆ ನಾನು ಅಟೆಂಡ್ ಮಾಡಿದೆ. ಅಟೆಂಡ್ ಮಾಡಿಬಿಟ್ಟ ಮೇಲೆ ನಾನು ಇವ್ರ ಪ್ರಾಡಕ್ಟನ್ನು ಬಳಕೆ ಮಾಡಲಿಕ್ಕೆ ಅವತ್ತೇ 2 ಚೀಲ ಡಾಕ್ಟರ್ ಭೂಮು ಮತ್ತು ರೋಬುಸ್ಟು ತಗೊಂಡು ಹೋಗಿ ಅಡಿಕೆಗೆ ಮೊದಲಿಗೆ ಅಪ್ಲೈ ಮಾಡಿದ್ರು. ಅಪ್ಲೈ ಮಾಡಿದ ಮೇಲೆ ಒಂದು 15 ದಿವಸದ ನಂತರ ನನ್ನ ಅಡಿಕೆ ಸ್ವಲ್ಪ ಬದಲಾವಣೆಯನ್ನು ಹೊಂತು. ಆ ಬದಲಾವಣೆ ಬಂದಿದ ಮೇಲೆ ನಾನು ಪ್ರಾಜೆಕ್ಟ್ಗೆ ಒಂದು ಫೋನ್ ಮಾಡಿದೆ. ಇಲ್ಲ ಸರ್, ಸ್ವಲ್ಪ ಡೇ ಬೈ ಡೇ ಬದಲಾವಣೆಯನ್ನು ಹೊಂದ್ತಾ ಇದ್ದೀನಿ. ಅದು ಏನೋ ಸ್ವಲ್ಪ ನನಗೆ ಬದಲಾವಣೆ ಕಾಣ್ತಾ ಇರೋದ್ರಿಂದ ನಾನು ಅದನ್ನು ಬಳಕೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳಿ ಅವರಿಗೆ ಹೇಳಿದಾಗ ಅವ್ರ ಗೈಡೆನ್ಸ್ ಮೇಲೆ ಮತ್ತೆ 1 ಎಕರೆ ನಾನು ಅದರಲ್ಲೇನೆ 3 ವರ್ಷದ ಸ್ವಂತಿ ಇದೆ ನಂದು. ಆ 3 ಅಡಿಕೆ ಇದೆ. ಆ 3 ವರ್ಷ ಅಡಿಕೆಯಲ್ಲಿ ಸ್ವಂತಿಯನ್ನು ಹಾಕಿದ್ದೀನಿ 1 ಎಕರೆಯಿಂದ. ಅದಕ್ಕೂ ಸಹಿತ ನಾನು ಯಾವುದನ್ನೂ ಕೆಮಿಕಲ್ಸ್ ಬಳಸಿಲ್ಲ ಇಲ್ಲಿವರೆಗೂ. 1 ಚೀಲ ಮಾತ್ರ ಪ್ರಾರಂಭದಲ್ಲಿ ಹಾಕುವಾಗ ಅದು ಡಾಕ್ಟರ್ ಇವ್ರನ್ನ ಕೇಳಿಬಿಟ್ಟು DAP 1 ಚೀಲ ಮಿಕ್ಸ್ ಮಾಡಿದೆ. 5 ಚೀಲ ಏನ್ ಮಾಡಿದೆ ಅಂತಂದ್ರೆ ಡಾಕ್ಟರ್ ಭೂಮಾ ಮತ್ತು ರೋಬುಸ್ಟು ತಗೊಂಡೋಗಿ ಅಪ್ಲೈ ಮಾಡಿದ್ದೀನಿ. ಈಗ ಎಲ್ಲರೂ ನಮ್ಮೂರಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಕೆಮಿಕಲ್ಸ್ ಬಳಸಿದ್ದಾರೆ. ನಾನು ಒಂದು ಕಾಡ್ತಾ ಇದ್ದೇನೆ ಯಾವಾಗಲೂ ದೌಡಿ ಈ ಫ್ಯಾಕ್ಟ್ ನಾನು ಸ್ವಂಟಿ ಗ್ರೀನಿಶ್ ಬರುವುದು ಅಂತ ಹೇಳಿ. ಆದ್ರೆ ಇಲ್ಲ ಸರ್, ನಮ್ಮ ಭೂಮಿ ಹೆಂಗಿದೆ ಅಂತ ನಾವು ಬಂದು ಆ ಮಣ್ಣನ್ನು ಅಗದು ಆ ತೆಗೆದುಬಿಟ್ಟಿದ್ರು ಸ್ಮೆಲ್ಲು ಅದನ್ನು ನನಗೆ ತೋರಿಸಿದ್ರು. ಆಮೇಲೆ ಆ ಭೂಮಿ ಹೆಂಗಿದೆ ಅಂತಂದ್ರೆ ಹೂವು ಅದಂದ್ರೆ ಒಂದು ಸ್ವಲ್ಪ ಹಾರ್ಡ್ನೆಸ್ ಇದೆ ಅಲ್ಲ ಭೂಮಿ, ಅಷ್ಟು ಮೃದುವಾಗಿದೆ ಅದು ಮಣ್ಣು. ಹಂಗಾಗಿಬಿಟ್ಟು ಆಮೇಲೆ ಈಗ ಇಲ್ಲ ಸರ್ ನಾನು ಬೇರೆ ಅಪ್ಲೈ ಮಾಡ್ತೀನಿ, ಈಗ ಒಂದು ಟನ್ ಕೊಟ್ಟಿದ್ದಾರೆ ಇದೇ ಪ್ರಾಡಕ್ಟ್ ಮತ್ತೆ. ಇಲ್ಲ ಸರ್ ಮನೆಯಲ್ಲಿ ಗ್ರೀನ್ಸ್ ಬಂದಿರಬೇಕು 100% ಅಂತ ನಿನ್ನೆ ಒಂದು ಮನೆಗೆ ಬಂದು ಕೊಟ್ಟು ಹೇಳಿದ್ದಾರೆ. ಅದೇ ಪ್ರಕಾರ ನಾನು ಪ್ರತಿಯೊಂದು ಏನಾದರೂ ಅಪ್ಲೈ ಮಾಡ್ಬೇಕಂತಂದ್ರೆ ಪಾಟೀಲ್ದು ಇನ್ಫಾರ್ಮೇಶನ್ ಇದ್ದಂಗೆ ನಾನು ಏನೋ ಅಪ್ಲೈ ಮಾಡ್ತಾ ಇಲ್ಲ. ಅದಕ್ಕೆ ಈಗ ನನ್ನ ಸ್ಟಂಟಿನೂ ಪರವಾಗಿಲ್ಲ, ಮರಿಸಂಖ್ಯೆಗಳು ಸಿಕ್ಕಾಪಟ್ಟೆ ಹೆಚ್ಚಿಗೆ ಆಗ್ತಾ ಇದೆ. ದಿನಕ್ಕೆ ಮರಿಸಂಖ್ಯೆಗಳು ಹೆಚ್ಚಿಗೆ ಆಗ್ತಾ ಇದೆ. ಅದಕ್ಕೆ ಈ ಪ್ರಾಡಕ್ಟ್ ನಾನು ಬಳಸೋದ್ರಿಂದ ಒಳ್ಳೆ ಫಲಿತಾಂಶ ಬರ್ತದೆ ಅಂತಕ್ಕಂಥ ಒಬ್ಬೊಬ್ಬರು ನನಗಿದೆ ಆಶಾ ಭಾವನೆ ಇಟ್ಕೊಂಡಿದ್ದೀನಿ. ಇದರಿಂದ ನಾನು ಅದನ್ನೇ ಬಳಸ್ಬೇಕು. ಆಮೇಲೆ ಇಲ್ಲಿವರೆಗೂ ನನ್ನ ಅಡಿಕೆಗೆ ಯಾವುದೇ ಕೆಮಿಕಲ್ಸ್ ಅನ್ನ ಬಳಸಿಲ್ಲ. ಆರ್ಗ್ಯಾನಿಕ್ ಬಿಟ್ರೆ ಅದು ಡಾಕ್ಟರ್ ಇವರು ಈ ಪ್ರಾಡಕ್ಟ್ ಇದನ್ನೇ ಬಳಸ್ತಾರೆ. ಇದರಿಂದ ಬೇರೆ ಯಾವುದೂ ಅಪ್ಲೈ ಮಾಡಿಲ್ಲ. ತಾವು ಸಹಿತ ಇದಕ್ಕೆ ಅಪ್ಲೈ ಮಾಡಿದ್ರೆ ನಿಸ್ಸಂದೇಶವಾಗಿ ನೀವು ಸಹಿತ